ಮಾಗಡಿ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ ಕಾರ್ಯಕ್ರಮ. ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಅನೇಕ ಕೇಸುಗಳನ್ನು ಸರಿಪಡಿಸಲಾಗಿದೆ. ಆಸ್ತಿ ವಿಚಾರ, ಟ್ರಾಫಿಕ್ ಚಲನ್ ಕೇಸ್ಗಳು, ಸೆಟಲ್ಮೆಂಟ್ನಂತಹ ಅನೇಕ ಕೇಸುಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಗಿದೆ. ಇದಕ್ಕೆ ಅನೇಕ ಅಧಿಕಾರಿಗಳು, ಸಾರ್ವಜನಿಕರು, ವಕೀಲರು ಸಹಕಾರ ಕೊಟ್ಟಿದ್ದಾರೆ. ಜನರಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದಲ್ಲಿ ನ್ಯಾಯವನ್ನು ಒದಗಿಸುವ ಒಂದು ವ್ಯವಸ್ಥೆ ಲೋಕ ಅದಾಲತ್ ಆಗಿರುವುದರಿಂದ ಅದನ್ನು ಬಳಸಿಕೊಳ್ಳಬೇಕು ಎಂದು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಗೌರವಾನ್ವಿತ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮಾಗಡಿ, ಶ್ರೀನಿವಾಸ್ ಕೆಆರ್ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮಾಗಡಿ, ಶ್ರೀಮತಿ ಧನಲಕ್ಷ್ಮಿ ಎಂ ಗೌರವಾನ್ವಿತ 1ನೇ ಅಪರ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮಾಗಡಿ, ರಂಜಿತಾ ಜಿಬಿ ಗೌರವಾನ್ವಿತ 2ನೇ ಅಪರ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಮಾಗಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ದಿನ ಮಾಗಡಿನಲ್ಲಿ ನಾವು ಲೋಕ ಅದಾಲತ್ನ ಹಮ್ಮಿಕೊಂಡಿದ್ವಿ. ಲೋಕ ಅದಾಲತ್ನಲ್ಲಿ ಈ ದಿನ ಬಹಳಷ್ಟು ಕೇಸ್ಗಳನ್ನ ಕನ್ಸಿಲಿಯೇಟ್ ಮಾಡಿ ಪಾರ್ಟಿಗಳನ್ನ ಒಪ್ಪಿಸಿ ನಾವು ಕೆಲವೊಂದು ಕೇಸ್ಗಳನ್ನ ಸೆಟಲ್ ಮಾಡಿಸಿದ್ವಿ. ಈ ಒಂದು ಸೆಟಲ್ಮೆಂಟಲ್ಲಿ ಡಿಸ್ಪೋಸಲ್ ಆಗಿರುವಂಥ ಕೇಸ್ಗಳು ನಂಬರ್ಗಳು 1833. ಇವತ್ತಿನ ದಿನ ನಾವು ಮಾಗಡಿನಲ್ಲಿ ಡಿಸ್ಪೋಸಲ್ ಮಾಡೋದಕ್ಕೆ 5306 ಕೇಸ್ಗಳನ್ನ ನಾವು ತಗೊಂಡಿದ್ವಿ. ಈ 5306 ಕೇಸ್ಗಳಲ್ಲಿ 1833 ಕೇಸ್ಗಳನ್ನ ನಾವು ಡಿಸ್ಪೋಸ್ ಮಾಡಿದ್ವಿ. ಇದರಲ್ಲಿ ಸುಮಾರು ಕೇಸ್ಗಳು ಆಸ್ತಿ ವ್ಯಾಜ್ಯಗಳಿರ್ಬೋದು ಅಥವಾ ಇನ್ನೂ ಕೆಲವು ಕೇಸ್ಗಳು ಕುಟುಂಬ ವ್ಯಾಜ್ಯಗಳು ಇರ್ಬೋದು. ಮತ್ತು ಇನ್ನೂ ಕೆಲವು ಕೇಸ್ಗಳಲ್ಲಿ ನಾವು ಟ್ರಾಫಿಕ್ ಚಲನ್ಗಳನ್ನ ಫೈನ್ಗಳನ್ನ ಕಡಿಮೆ ಮಾಡಿ ಕೆಲವೊಂದು ಫೈನ್ಗಳನ್ನ ಲೋಕ ಅದಾಲತಲ್ಲಿ ಕಟ್ಸ್ಕೊಂಡಿದ್ವಿ. ಈ ಒಂದು ಕೇಸ್ಗಳನ್ನ ಲೋಕ ಅದಾಲತಲ್ಲಿ ನಮಗೆ ಬಹಳಷ್ಟು ಅಧಿಕಾರಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜನರಲ್ ಪಬ್ಲಿಕ್ ಆಗಿರ್ಬೋದು, ಮತ್ತು ನಮ್ಮ ಕನ್ಸಿಲಿಯೇಟರ್ಸ್ ಆಗಿರ್ಬೋದು, ಮತ್ತು ನಮ್ಮ ವಕೀಲರಾಗಿರ್ಬೋದು, ಎಲ್ಲರೂ ನಮ್ಮ ಮಾಗಡಿಯಿಂದ ಬಹಳಷ್ಟು ಕೋಆಪರೇಷನ್ ನಮ್ಗೆ ಬಂದಿದೆ. ಇದೇ ರೀತಿ ಈ ಸೆಟಲ್ಮೆಂಟಲ್ಲಿ ಇವತ್ತಿನ ದಿನ ನಾವು ಸೆಟಲ್ಮೆಂಟ್ ಮಾಡ್ಕೊಂಡಿರುವಂಥ ಕೇಸ್ಗಳಲ್ಲಿ ಅದರ ಅಮೌಂಟ್ ಎಷ್ಟಿದೆ ಅಂತಂದರೆ 2,84,16,335 ರೂಪಾಯಿ ಅಮೌಂಟನ್ನು ನಾವು ಸೆಟಲ್ಮೆಂಟ್ ಮಾಡಿದ್ವಿ. ಈ ಒಂದು ಅಮೌಂಟು ನಮಗೆ ಹೋದ ಸಲದ ಲೋಕದಕ್ಕಿಂತ ಹೆಚ್ಚಿನ ಅಮೌಂಟ್ ಆಗಿತ್ತು ಮತ್ತು ಹೆಚ್ಚಿನ ಕೇಸ್ಗಳನ್ನ ನಾವು ಇತ್ಯರ್ಥ ಮಾಡಿದ್ವಿ. ಅದೇ ರೀತಿ ಇನ್ನು ಮುಂದೆ ನಮ್ಮ ಲೋಕ ಅದಾಲತಲ್ಲಿ 2 ಪಾರ್ಟಿಗಳ ನಡುವೆ ನಾವು ಮಧ್ಯಸ್ಥಿಕೆ ವಹಿಸಿ ಅವ್ರ ಮಧ್ಯೆ ಇರುವಂಥ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡೋದು ನಿಟ್ಟಿನಲ್ಲಿ ಲೋಕ ಅದಾಲತ್ನ ನಾವು ಸಕ್ಸಸ್ಫುಲ್ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಪಬ್ಲಿಕ್ ಕೂಡ ಈ ಲೋಕ ಅದಾಲತಲ್ಲಿ ನಾವು ಕೋರ್ಟ್ ಫೀ ಕೂಡ ರಿಫಂಡ್ ಮಾಡೋದ್ರಿಂದ ಮತ್ತು ಈ ಒಂದು ಕೇಸ್ಗಳು ಒಂದ್ಸಲ ಲೋಕ ಅದಾಲತಲ್ಲಿ ಸೆಟ್ಲ್ ಆಯಿತು ಅಂತಂದರೆ ಪರ್ಮನೆಂಟಾಗಿ ಇನ್ನೊಂದು ಕೇಸ್ಗಳು ಬರ್ದಿರ ಸೆಟಲ್ಮೆಂಟ್ ಆಗೋದ್ರಿಂದ ಪಬ್ಲಿಕ್ ಈ ಒಂದು ಲಿಟಿಗೇಷನ್ಸಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರೂ ಲೋಕ ಅದಾಲತಲ್ಲಿ ಕೇಸ್ಗಳನ್ನ ಸೆಟಲ್ ಮಾಡೋದಕ್ಕೆ ಒಲವು ತೋರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.